ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಣ್ಣ ನೀನು ರೋಡ ನಿಂತ್ಕೊಂಡು ಫೋನಾಗ ಮಾತಾಡ್ತಾರ? ಕಾರಲ್ಲಿ ಕುತ್ಕೊಂಡು ಮಾತಾಡ್ಬೋತಾನೆ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ? ಅಲ್ಲ ಅಣ್ಣ, ಫೋನಲ್ಲಿ ಮಾತಾಡ್ಬೇಕಾದ್ರೆ ಅಕ್ಕಪಕ್ಕ ಗಮನ ಇರ್ಬೇಕಲ್ವಾ? ನೋಡಿ ಆಟೋದನ್ನ ಎಷ್ಟು ಸ್ಪೀಡಾಗಿ ಬಂದ. ದೀಪಿಕಾ, ಸಾರಿ ಪೂರ್ಣಿ, ನಾನು ಬೇಕು ಅಂತ ಮಾಡಲಿಲ್ಲ. ಕೈ ಸ್ಲಿಪ್ ಆಗಿ ಚೆಲ್ಲೋಯ್ತು. ಇದೇನಿದು? ನಾನು ಜ್ಯೂಸ್ ಚೆಲ್ಲಿದ್ದು ನಿಂಗೆ ಬೇಜಾರಾಗ್ಲಿಲ್ವಾ? ನಂಗೆ ಬೈಲೇ ಇಲ್ಲ. ಯಾಕೆ ಬೈಲಿ ದೀಪಿಕಾ? ಕೈ ಜಾರಿ ಬಿದ್ದೋಯ್ತು ಅಂತ ನೀನೇ ಹೇಳಿದ್ಯಲ್ಲ. ನಾನೀಗ ಬೇರೆ ಜ್ಯೂಸ್ ತರ್ತೇನೆ. ನನಗೇನು ಬೇಕಾಗಿಲ್ಲ. ಏನು ತುಳಸಿಯವರೇ, ಮಕ್ಕಳಿಗೆ ಸುಮ್ಮನೆ ತಿನ್ನಬಾರ್ದ? ಓಹ್ ಅವಿ, ಸಮರ್, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಆ್ಯಪಲ್ ಕಟ್ ಮಾಡ್ತಾ ಇದ್ದೆ. ಹಣ್ಣು ತಿಂದರೆ ತುಂಬ ಒಳ್ಳೆಯದು. ನಿಮಗೂ ಬೇಕಾ? ನಾನೇ ಕಟ್ ಮಾಡಿಕೊಡ್ತೀನಿ. ಇಲ್ಲ ಇಲ್ಲ, ನಮಗೆ ಬೇಡ, ಅಮ್ಮನಿಗೆ ತಿನ್ನಿಸಿ. ಹಾಗೇನಿಲ್ಲ, ತುಳಸಿಯವರೇ ತಿಂತಾಯಿದ್ರು. ಅವರು ಹ್ಯಾಂಡ್ ವಾಶ್ ಮಾಡಿರಲಿಲ್ಲ ಅಂತ ಹೇಳಿದ್ರು, ಅದಕ್ಕೆ ನಾನೇ ತಿನ್ನಿಸ್ತಾ ಇದ್ದೆ. ಅಮ್ಮ ತಿಂದರೆ ಕಡಿಮೆ ತಿಂತಾರೆ, ಅಟ್ಲೀಸ್ಟ್ ನೀವು ತಿನ್ಸಿದ್ರೆ ಒಂದೆರಡು ಪೀಸ್ ಜಾಸ್ತಿ ತಿಂತಾರೆ. ಕರೆಕ್ಟು, ಅದಕ್ಕೆ ನಾನೇ ತಿನ್ನಿಸ್ತಾ ಇರೋದು. ತಗೊಳ್ಳಿ, ತಿನ್ನಿ, ತಗೊಳ್ಳಿ. ಅಕ್ಷರಿ, ನೀವಿಬ್ಬರು ಬಂದಿದ್ದೀರಲ್ಲ, ಅವನಿದೆ ಅಭಿ? ಅದೇ ಅಮ್ಮ, ಹೊಸ ಪ್ರಾಜೆಕ್ಟ್ ವಿಷಯಕ್ಕೆ ಮುಂಬೈಗೆ ಹೋಗಿದ್ದಾನೆ. ನಾಳೆನೇ ಮೀಟಿಂಗ್ ಮುಗಿಸಿ ಸಾಧ್ಯವಾದರೆ ನಾಳೆ ಬರ್ತಾನೆ, ಇಲ್ಲಾಂದರೆ ನಾಳಿದ್ದು ಬರ್ತಾನೆ. ಅಪ್ಪ, ನೀವು ಮುಂದುವರಿಸಿ. ಹಾಂ, ಡಿಸ್ಟರ್ಬ್ ಮಾಡಿದ್ದಕ್ಕೆ ಸಾರಿ. ಡಿಸ್ಟರ್ಬ್ ಏನಿಲ್ಲ. ಹಣ್ಣು ನಿಮಗೂ ಪೀಸ್ ಕಟ್ ಮಾಡಿಕೊಡ್ಲಾ? ಬೇಡಪ್ಪ, ನಮ್ಮ ಪಾಲಿನ ಹಣ್ಣು, ನಮ್ಮ ಪಾಲಿನ ನಗು, ನಮ್ಮ ಪಾಲಿನ ಖುಷಿ, ನಮ್ಮ ಪಾಲಿನ ಕಾಳಜಿ ಎಲ್ಲ ಅಮ್ಮನಿಗೆ ಇರಲಿ. ಅಮ್ಮ ಚೆನ್ನಾಗಿದ್ದರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ. ಗುಡ್ ನೈಟ್. ಗುಡ್ ನೈಟ್ ಸಮರ್. ನಾನು ಮನೆಗೆ ಹೊರಡ್ತೀನಿ. ನನ್ನ ಪಾಲಿನ ಒಂದು ಹಣ್ಣನ್ನು ಅಮ್ಮಂಗೆ ತಿನ್ನಿಸ್ಬಿಡಿ. ನೋಡಿ, ಮಕ್ಕಳೆಲ್ಲ ನಮ್ಮನ್ನು ರೇಗಿಸೋ ಹಾಗಾಯ್ತು. ಅರೆ, ಅವರೆಲ್ಲಿ ರೇಗಿಸಿದ್ರು? ನಮ್ಮ ಪ್ರೀತಿಗೆ ಪ್ರೋತ್ಸಾಹ ಕೊಟ್ಟರು. ಎಷ್ಟು ತಂದೆ ತಾಯಿಗೆ ಇಂಥ ಪುಣ್ಯ ಸಿಗುತ್ತೆ. ಎಲ್ಲಿ ಸುಮ್ಮನೆ ಹಠ ಮಾಡಬೇಡಿ, ಬಾಯ ಮಾಡಿ. ಪೂರ್ಣಿ, ಪೂರ್ಣಿ ಏನಾಯ್ತು? ಯಾಕೆ ಹೆದರ್ಸ್ತಿದ್ದೀರಾ? ಏನಾಯ್ತು? ಈಗ ಇದಕ್ಕೆ ಬಂದರೆ ಭಯ ಆಗಲ್ವಾ? ನಾನು ಬಂದಿದ್ದು ನಿನ್ಗೆ ಗೊತ್ತಾಗಿಲ್ವಾ? ನಾನು ನಿನ್ನ ಕೂಗ್ತಾನೆ ಬಂದೆ, ಆದರೆ ನಾನು ಕೂಗಿದ್ದು ನಿನಗೆ ಕೇಳಿಸಿಲ್ಲ ಅನ್ಸುತ್ತೆ. ಕೂಗಿದ್ರಾ? ಪೂರ್ಣಿ ಏನಾಯ್ತು ನಿನಗೆ? ಯಾಕಿಷ್ಟು ಅಪ್ಸೆಟ್ ಆಗಿದೆಯಾ? ನನ್ನಿಂದ ಏನಾದರೂ ಬೇಜಾರಾಯ್ತಾ? ಹಾಗೇನಾದರೂ ಇದ್ರೆ ಹೇಳು ಪೂರ್ಣಿ. ನನ್ನಿಂದ ಏನಾದರೂ ನಿನ್ಗೆ ಬೇಜಾರಾಗಿದ್ದರೆ ನಾನು ನಿನ್ನ ಕ್ಷಮೆ ಕೇಳ್ತೀನಿ. ಇಲ್ಲ ರೀ, ನಮ್ಮಿಂದ ನನಗೇನೂ ಬೇಸರ ಆಗಿಲ್ಲ. ನಾನೇನೋ ಯೋಚನೆ ಮಾಡ್ತಿದ್ದೆ, ಇದಕ್ಕಿದ್ದ ಹಾಗೆ ಬಂದ್ರಲ್ಲ, ಮೆಚ್ಚಿಬಿದ್ದೆ ಅಷ್ಟೆ. ಇಲ್ಲ, ನನಗೆ ಹಾಗೆ ಅನಿಸ್ತಿಲ್ಲ. ನಾನಿವತ್ತು ಒಂದಿನದ ಬಗ್ಗೆ ಮಾತಾಡ್ತಿಲ್ಲ. ಯಾಕೋ ಇತ್ತೀಚೆಗೆ ನೀನು ನನ್ನ ಹತ್ರ ಸರಿಯಾಗಿ ಮಾತಾಡ್ತಿಲ್ಲ. ನಿನ್ನ ಮುಖದಲ್ಲಿ ನಗು ಕಾಣ್ತಿಲ್ಲ. ನನ್ನ ಹತ್ತಿರದಲ್ಲಿದ್ದರೂ ನೀನು ಬೇರೆ ಏನೋ ಯೋಚನೆ ಮಾಡ್ತಿರ್ತೀಯ. ಅದಕ್ಕೆ ನಾನು ಒಂದು ನಿರ್ಧಾರ ಮಾಡಿದ್ದೇನೆ. ನಿರ್ಧಾರನಾ? ಏನದು? ಅಮ್ಮ ಅವ್ರಿಗೆ ನನ್ನಿಂದ ತಿಳಿದೇನೋ ತಪ್ಪಾಗಿದ್ರೆ ಐ ಆಮ್ ಸಾರಿ.
ನೀವು ಸಾರಿ ಕೇಳಬೇಡಿ, ನನಗೆ ಬೇಜಾರಾಗುತ್ತೆ. ನೀವು ಯಾವ ತಪ್ಪು ಮಾಡಿಲ್ಲ. ನನ್ನಿಂದ ನಿಮ್ಮ ಮನಸ್ಸಿಗೆ ಏನಾದರೂ ಬೇಜಾರಾಗಿದ್ದರೆ ನನಗೆ ಕ್ಷಮಿಸ್ಬಿಡಿ. ಅದು ಹಾಗಲ್ಲ ಪುಣ್ಯ, ನೀನು ಈ ರೀತಿ ಮಂಕಾಗಿದ್ದರೆ ನನ್ನ ಮನಸ್ಸಿನ ಒಂಥರ ಹಿಂಸೆ. ನೀನು ಯಾವಾಗಲೂ ನಗ್ನಗ್ತಾ ಇರಬೇಕು ಅಂತ ನನಗೆ ಆಸೆ, ಅದಕ್ಕೆ ಕೇಳಿದೆ. ನನ್ನ ಆಸೆನೂ ಅದೇ ರೀ. ನೀವು ಯಾವಾಗಲೂ ನಗ್ನಗ್ತಾ ಇರಬೇಕು, ಈ ಮನೇಲಿ ಯಾವಾಗಲೂ ಸಂತೋಷ ತುಂಬಿ ತುಳುಕ್ತಾ ಇರಬೇಕು. ಹಾಗಾಗಬೇಕು ಅಂದರೆ ನಾನು ಈ ಮನೆಯಿಂದ ದೂರ ಇರಬೇಕು. ನನ್ನ ಒಬ್ಳಿಂದ ಈ ಮನೆ ನೆಮ್ಮದಿ ಹಾಳಾಗಬಾರ್ದು. ಅದಕ್ಕೋಸ್ಕರ ನಾನು ನಿಮ್ಮಿಂದ ಕಣ್ಮರೆಯಾಗಿ ಹೋಗಲೇಬೇಕು. ನನಗೆ ಬೇರೆ ಯಾವ ದಾರಿನೂ ಕಾಣಿಸ್ತಿಲ್ಲ. ಆದರೆ ನಿಮ್ಮನ್ನು ಬಿಟ್ಟು ಹೇಗೆ ಹೋಗಲಿ? ಏನಪ್ಪ ದಂಡಪಿಂಡ, ಏನೋ ಭಾರಿ ಖುಷಿಯಾಗಿದ್ದೀಯಾ? ಏನು ಸಮಾಚಾರ? ಅಲ್ಲ, ವಿಷಯ ಏನು ಅಂತ ಹೇಳಿದ್ರೆ ನಾವು ಒಂದೆರಡು ತೊತ್ತು ಜಾಸ್ತಿ ತಿಂತೀವಪ್ಪ. ಏನಿಲ್ಲ ತಾತ, ಇವತ್ತೇನಾಯ್ತು ಗೊತ್ತಾ? ಆ್ಯಪಲ್ ಕಟ್ ಮಾಡ್ತಾ ಇದ್ದೆ. ಹಣ್ಣು ತಿಂದರೆ ತುಂಬ ಒಳ್ಳೆಯದು. ಅಮ್ಮ ತಿಂದರೆ ಕಡಿಮೆ ತಿಂತಾರೆ, ಅಟ್ಲೀಸ್ಟ್ ನೀವು ತಿನ್ಸಿದ್ರೆ ಒಂದೆರಡು ಪೀಸ್ ಜಾಸ್ತಿ ತಿಂತಾರೆ. ಕರೆಕ್ಟು, ಅದಕ್ಕೆ ನಾನೇ ತಿನ್ನಿಸ್ತಾ ಇರೋದು. ತಕ್ಕೊಳ್ಳಿ. ಅವರೆಲ್ಲರೂ ಅಮ್ಮನ ಎಷ್ಟು ಚೆನ್ನಾಗಿ ನೋಡ್ಕೋತಿದಾರಲ್ವಾ? ಆ ಮನೆಗೆ ಒಂದ್ ಮಗು ಬರ್ತಾ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಮ್ಮನೇ ಪುಟ್ಟ ಮಗು ಆಗ್ಬಿಟ್ಟಿದ್ದಾರೆ. ಅವರೆಲ್ಲರೂ ಅಮ್ಮನ ಅಷ್ಟು ಕಾಳಜಿ ಮಾಡ್ತಾರೆ. ಹೌದು ಹೌದು ಹೌದು, ಆ ಮನೆಯವ್ರು ಏನೋ ತುಳಸಿ ಅವ್ರನ್ನ ಭಾಳ ಚೆನ್ನಾಗೇ ನೋಡ್ಕೋತಿದ್ದಾರೆ. ಆದರೆ ಪಾಪ ಸಮರ್ಥನಿಗೆ ತುಳಸಿ ಅವ್ರ ಬಾಣಂತನನ ಈ ಮನೆಯಲ್ಲೇ ಮಾಡಬೇಕು ಅನ್ನೋ ಆಸೆ ಇತ್ತು. ಏನು ಆಸೆಯಾಗೆ ಉಳಿಯುತ್ತೋ ಏನೋ. ಅಲ್ಲ, ನಾವೇನು ಈ ಮನೇನ ಪರ್ಮನೆಂಟಾಗಿ ಕಳ್ಕೊಂಡ್ಬಿಡ್ತೀವೋ ಏನೋ. ಏಯ್, ಮುಚ್ಚ ಬಾಯಿ. ಹಾಲಿಗೆ ಹುಳಿ ಹಿಂಡೋದು, ಎಲ್ಲರೂ ಸಂತೋಷವಾಗಿರೋವಾಗ ಏನಾದರೂ ಒಂದು ಕೊಕ್ಕೆ ಹಾಕ್ಬಿಡೋದು, ಇದೇ ಅಲ್ವಾ ನಿನ್ನ ಕೆಲಸ? ಸಮರ್ಥ್, ಮನೆ ವಿಚಾರನ ನೀನಲ್ಲಿ ಯಾರಿಗಾದ್ರೂ ಹೇಳಿದ್ಯಾ? ಅವಿಯವ್ರಿಗೇನಾದ್ರೂ ವಿಷಯ ಗೊತ್ತಾಯ್ತಾ? ಇಲ್ಲ ಸಿರಿ, ಈ ವಿಷಯ ನಾನು ಅವ್ರಿಗೆ ಯಾರಿಗೂ ಹೇಳಲ್ಲ. ಅವಿಸರ್ಗೆ ವಿಷಯ ಗೊತ್ತಾದರೆ ಅವ್ರು ಸುಮ್ಮನಿರ್ತಿದ್ರ ಹೇಳು? ಈಗಾಗಲೇ ಮನೆ ಋಣ ನನ್ನ ಮೇಲೆ ತುಂಬ ಇದೆ. ಹೇಗಾದರೂ ಕಷ್ಟಪಟ್ಟು ಸಾಲನ ತೀರಿಸ್ಬೋದು, ಆದರೆ ಋಣನ ತೀರ್ಸೋಕ್ಕಾಗಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.